ಈಗ ಬಾಳೆ ಹಿರಿಯರಿದ್ದೀರಿ, ನಿಮ್ ಕಾಲದಲ್ಲಿ ಏನಾರು ಈ ತರ ಆಗಿತ್ತಾ? ಕಾಲದಲ್ಲಿ ಆಗಿತ್ತಿಲ್ಲ ಸರ್. ಇವತ್ತಿನ ಕಾಲದಲ್ಲಿ ಅಂದ್ರ ಮೇಟಿಗೊಪ್ಪಲ್ ಆಗಿತ್ತು. ಹಿಂಗೆ ನಾವು ಎಲ್ಲ ಗ್ರಾಮದಲ್ಲಿ ಸೇರ್ಕೊಂಡು ಬಿಗಿ ಮಾಡಿ ಇದ್ ಮಾಡಿದ್ದು. ಈ ಊರಲ್ಲಿ ಮೂಲಗ ಇದಾಕ್ಬಿಟ್ರು. ಅಲ್ಲಿ ಊರೊಳಗಿತ್ತು, ಯಾರು ಏನು ಮಾಡ್ತಿದ್ದಿಲ್ಲ. ಇಲ್ಲಿ ಈ ರೀತಿ ಮಾಡಿದ್ರಿಂದ ನಮ್ಮ ಮಕ್ಕಳು ಕಳ್ಸಕ್ಕೆ ನಮ್ಮ ಭಯ, ನಾವು ಕಳ್ಸಲ್ಲ, ಬೇರೆ ಇಸ್ಕೊಳ್ಬೇಕು. ಅವ್ರಿಗೆ HM ಅವರೇ ಆಗಲಿ ಯಾರೇ ಆಗಲಿ, ಆದ್ರನ್ನ ಅವ್ರನ್ನ ಏನ್ ಮಾಡ್ಬೇಕು, ಮಾಡೋ ಕೆಲಸ ನೀವು ಮಾಡ್ಲೇಬೇಕು. ಅಲ್ಲ, ಹಿಂಗೆಲ್ಲ ಮಾಡಿದಾನೆ ಮಕ್ಳಿಗೆ, ಸಣ್ಣ ಸಣ್ಣ ಮಕ್ಳಿಗೆ ಈ ತರ ಎಲ್ಲ ಮಾಡ್ಬೋದಾ? ನನಗ್ ಗೊತ್ತಾ, ನಿಮಗ್ ತಾನೇ ಗೊತ್ತು. ನಾನು ಓದಿದ್ದೀನ, ಎಬ್ಬೆಳ್ಳು ನೋಡಿ ಎಲ್ಗೋದ್ರೆ ಬೆಳಾಗ್ತೀನಿ. ನೀವು ಓದಿಲ್ಲ ಅಂತ ನಿಮ್ ಮಕ್ಳು ಸೇರಿಸ್ತೀರಿ ಸ್ಕೂಲ್ಗೆ, ಅಲ್ಲಿ ಸ್ಕೂಲಲ್ಲಿ ಈ ತರ ಮಾಡಿದ್ರೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು? ಏನು ಮಾಡಲ್ಲ, ಬಡವ್ರ ಮಕ್ಳಿಗೆ ಹಿಂಗ್ ಮಾಡೋದು ಇಲ್ವಾ? ಹಂಗ ನಾವು ಬದುಕೇನೋ ಇದ್ದೇನ, ಅವ್ರೊಬ್ಬರೇ ಇರ್ಬೇಕಾ? ನಿಮ್ ಮಕ್ಳಾದ್ರೆ ಏನ್ ಮಾಡ್ತಾರೆ? ನಿಮ್ ಮಕ್ಳಾದ್ರೆ ಏನ್ ಮಾಡ್ತಾರೆ ಹೇಳಿ? ದೊಡ್ಡವ್ರ ಮಕ್ಳು ಬೇರೆ, ಚಿಕ್ಕವ್ರ ಮಕ್ಳು ಬೇರೆ ಅಂತ ಹೇಳಲ್ಲ. ಒಟ್ಟಲ್ಲಿ ನಿಮ್ ಮಕ್ಳಾಗಿರಿ ನೀವೇನ್ ಮಾಡಿರಿ ಅವನ್ನ? ಇನ್ನು ಇಡ್ಲಿಲ್ಲ ಅಂದ್ರೆ ಯಾತಕ್ಕದಾರ ಅವರು? ಯಾತಕ್ಕದಾರ ಹೇಳಿ ಅವರು? ಇಲ್ಲಿ ರೆಕಮೆಂಡೇಶನ್ ಕೊಟ್ಟಿಲ್ಲ ಅವರು. ಬೇಕಾಗಿಲ್ಲ, ನಾವು ನೋಡ್ಕೊತೀವಿ ಅಂತ ಇಲ್ಲಿ ಹೇಳಾರ. ಅದರಿಂದ ಇಸ್ಕೊಳ್ನೇ ಕೆಲಸ ಮಾಡಿ ಬಾಕ್ಲಾಕಿ ಅಷ್ಟೇ. ಬೇಕಾಗಿಲ್ಲ ಇಸ್ಕೊಳ್ಳು. ನೀವೇನ್ ಮಾಡ್ತೀರಿ ಮಾಡಿ, ನಿಮ್ಗೆ ಗೊತ್ತಿಲ್ವಾ ಕಾನೂನು? ನನಗೇನು ಶಿಕ್ಷೆ ಆಗ್ಬೇಕು ಅಂದ್ರೆ ಗಲ್ ಶಿಕ್ಷೆನೇ ಮಾಡಿಸಿ. ಇದು ವರ್ಷನ್ಗೆ ಏನ್ ಮಾಡಿದ್ರಿ ಅದನ್ನೇ ಮಾಡಿ. ಹಂಗ್ ಮಾಡಿ ಅವನು 7 ವರ್ಷ 5 ವರ್ಷ ಏನು ಬೇಕಾಗಿಲ್ಲ, ಮಾಡೋದ್ರ ಜೀವ ಸಹಿತ ಮಾಡ್ಬೇಕು. ಇಲ್ಲ ಅಂದ್ರ ಕೆಲಸ ಪೂರ್ತಿ ತಗೊಳಾಕ್ಬೇಕು. ಹಂಗಿದ್ರು ಮಾಡಿ, ಇಲ್ಲವ್ರಿಗೆ ಏನು ಮಾಡಬೇಡಿ. ಅವ್ನು ಬಿಟ್ಕೊಡಿ, ಇಲ್ಲಿಗೆ ನಾವು ಮಾಡ್ತೀವಿ, ನೋಡ್ಕೋತೀವಿ ಒಂದ್ ಕೈಯ. ಇದು ಗ್ರಾಮಸ್ಥರ ಮಾತು. ಜೊತೆಗೆ ಇಲ್ಲಿನ SDMC ಅಧ್ಯಕ್ಷರು ಕೂಡ ನನ್ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸಿದ್ದೇಗೌಡ್ರ, ಈಗ ಆ ಘಟನೆ ಆದ್ಮೇಲೆ ನೀವು SDMC ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು, ಈವರೆಗೂ ಕೂಡ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಲಿ, ಪೋಷಕರಿಗೆ ನ್ಯಾಯ ಕೊಡಿಸುವಂತ ಒಂದು ಸಣ್ಣ ಭರವಸೆಯೂ ಕೂಡ ಸಿಕ್ಕಿಲ್ಲ. ಇವ್ರು ನನಗೂ ಒಂದು ಫೋನ್ ಮಾಡಿಲ್ಲ. ಇವರು ವಿಷಯ ಗೊತ್ತಾದ್ಮೇಲೆ ಎಷ್ಟು ಟೀಚರ್ ಬರ್ತಾರಲ್ಲ ಅವರಿಗೆ ವಿಷಯ ಗೊತ್ತಾಗಿದೆ ಅಂತ. ಅವ್ರು ಗೊತ್ತಾದ್ಮೇಲೆ ಏನ್ ಮಾಡವ್ರೆ, CRP ಬರ್ತಾರಲ್ಲ ಮೇಡಮ್ ಕರ್ಸ್ಬಿಟ್ಟು ಸಂಧಾನಕ್ಕೆ ಬಂದಿದ್ರು ಅಂತ. ಪಕ್ಕದೂರಿನ ಶಾಲೆ ಶಿಕ್ಷಕ ಸಂಧಾನಕ್ಕೆ ಬಂದ್ರು. ಯಾರಿಗೆ ಫೋನ್ ಮಾಡಿದ್ರು? ನನಗೆ ಮಾಡಿದ್ರು ಮಾಸ್ಟರ್, ಹೆಡ್ ಮಾಸ್ಟರ್ ಯಾರು ಚಗನೊಳ್ಳಿ, ನನಗೆ ಗೊತ್ತಿಲ್ಲ, ಯಾರ ಹೆಸರು ಗೊತ್ತಿಲ್ಲ. ನನಗೆ ಫೋನ್ ಹಾಕಿದ್ರು. ನನಗೆ ಫೋನ್ ಹಾಕ್ಬಿಟ್ಟು ಸಿದ್ದೇಗೌಡ ಅಧ್ಯಕ್ಷರಲ್ಲಿ ಅಂತಂದ್ರು. ಇವ್ರು ಇಲ್ಲಿಂದ ಈ ಶಾಲೆಯಿಂದ ಮಾಡಿಲ್ಲ, ಆ ಶಾಲೆಯಿಂದ ಮಾಡಿರೋದು. ಯಾರೋ ಚಗನೊಳ್ಳಿ ಸ್ಕೂಲಿಂದ ಮಾಡ್ಬಿಟ್ಟು ನನಗೆ ಏನೋ ವಿಚಾರಿಸಿ ಅಂತಂದ್ರು. ಸರ್ ನನಗೆ ವಿಷಯನೇ ಗೊತ್ತಿರಲ್ಲ ಸರ್, ಯಾರು ನನಗೆ ಫೋನ್ ಹಾಕಿಲ್ಲ ಅಂತಂದೆ. ಈಗ ಮಾಸ್ಟರ್ ನಿಮ್ಮ ಹತ್ತಿರ ಕಳಿಸ್ತೀವಿ ಅಂತಂದ್ರು. ನಮ್ಮ ಹತ್ತಿರ ಕಳಿಸ್ತೀವಿ ಅಂದ್ಬಿಟ್ಟು ಇವ್ರು ನನ್ನ ಹತ್ರ ಬಂದ್ರು ಅಲ್ಲಿಗೆ. ಸರ್ ಈ ತರ ಆಗಿದೆ ಅಂತಂದ್ರು. ಏನ್ ನಮ್ಗೇನು ಫೋನ್ ಮಾಡಿಲ್ಲ, ಏನಿಲ್ಲ, ಇವಾಗ ಬಂದು ಹೇಳ್ತಿಲ್ಲ ಅಂತಂದೆ. ಹಂಗೆ ಹೇಳ್ಬಿಟ್ಟು ಅವಾಗ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾವ್ರೆ. ಸರ್ ಹೇಳಿ ಕಂಪ್ಲೇಂಟ್ ಮಾಡಕ್ ಮಾಡಬೇಡಿ ಅಂತ ಹೇಳಿ ಅಂತ ನನ್ನೊಂದು ಹೇಳಿದ್ರು. ಸರ್ ಅದು ನಾನು ಹೇಳಕ, ನೀವು ಫಸ್ಟ್ ಫೋನು ಮಾಡಿಲ್ಲ, ನನಗೆ ಅಧಿಕಾರ ಇಲ್ಲ ಅದು. ಅವ್ರು ಈಗ ನೀವು ತಪ್ಪು ಮಾಡಿ ಅದಕ್ಕೆ ನೀವು ಅನುಭವಿಸ್ಲೇಬೇಕು ಅಂದ್ಬಿಟ್ಟು ಆಗ ಚಕ್ಕ ಅಂತ ಅವ್ರು ಹೊಂಟೋಗ್ಬಿಟ್ರು. ಹೋಗ್ಬಿಟ್ಟು ಪುನಃ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಆಮೇಲೆ ಇಲ್ಲಿ ನನಗೆ ಯಾರಿಗೂ ಫೋನ್ ಮಾಡಿಲ್ಲ. ಅದು ನೆನ್ನೆ ಹೇಳಿದ್ನಲ್ಲ, ಆ ವಿಷಯ ಗೊತ್ತಾಗಿತ್ತು ಇವರಿಗೆ ಮೇಡಮ್ಗೆ ಅಂತ. CRP ಮೇಡಮ್ಗೆ ಅವ್ರು ತಿಳಿಸವ್ರೆ ಏನಂತ, ಕರೆದ್ಬಿಟ್ಟು ಈ ತರ ನಡೀತದೆ ನೋಡಿ ಅಂತ ಈ ಸ್ಕೂಲಲ್ಲಿ. ಆ ತರ ಅಂದಾಗ ಅವ್ರ ಮೇಡಮ್ ಅವರು ಇವ್ರಿಗೆ ಹೇಳವ್ರೆ, ಇವ್ರಿಗೆ ಗೆಸ್ಟ್ ಟೀಚರು ಯಾರು ಹೇಳಕ್ ಹೋಗ್ಬಿಡಿ ನೀವು ಪೋಷಕರಿಗೆ, ನಾನು ಬಂದು ಪೋಷಕರು ಕರೆದ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳವ್ರೆ ಅವರು. ಆಮೇಲೆ ಮತ್ತೆ ಅದು ಆದ್ಮೇಲೆ ಮತ್ತೇನು ಏನೋ ಇದು ಕ್ರಮ ತಗೊಂಡಿಲ್ಲ ಅವರು, ಯಾರೋ ಮೇಡಮ್ ಅವರು ಈ ತರ ಮಾಡ್ಬೇಕು ಅಂತ. ಆಮೇಲೆ ಇವ್ರು ಹೋಗ್ಬಿಟ್ಟು ಮಲ್ಲ ಎಲ್ಲೇ ಅಕ್ಷುಂಡಿ ಊರೊಳಗೆ ಹೇಳವ್ರೆ, ಯಾರಿಗೆ ಲೇಡೀಸ್ಗೆ ಈ ತರ ಆಯ್ತದೆ ಅಲ್ಲಿ ಘಟನೆ ಅಂತ, ಈ ತರ ನಡೆದಿದೆ. ಅವನ್ನ ಇಷ್ಟು ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ, ಅರೆಸ್ಟ್ ಮಾಡಿಲ್ಲವಲ್ಲ ಏನಕ್ಕೆ ಪೊಲೀಸ್ನವರು? ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ನಾ ಕೇಳ್ತಾರೆ ಅಷ್ಟೇ, ಇನ್ನೇನು ಉತ್ತರ ಇಲ್ಲ. ಅರೆಸ್ಟ್ ಮಾಡ್ಬೇಕು ತಾನೆ, ಏನಕ್ಕೆ ಅರೆಸ್ಟ್ ಯಾಕೆ ಮಾಡಿಲ್ಲ? ಇವನು ಕೊಟ್ಟಿಲ್ಲ. ಪೋಷಕರು ಕಂಪ್ಲೇಂಟ್ ತಗೊಂಡಿಲ್ಲ, BO ಕಂಪ್ಲೇಂಟ್ ತಗೊಂಡು ಕೇಸ್ ಮಾಡಿದಾರ. ಏನಕ್ಕೆ ತಗೊಂಡಿಲ್ಲ, ಏನು ಕೊಟ್ಟಿಲ್ಲ ಇವರು ಅಂತ. ಅವನ್ನ ಅರೆಸ್ಟ್ ಯಾಕೆ ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ರು. ನಿರಾಸೆ ಮೀಟಿಂಗ್ ಬಂದ ಮೇಲೆ SDMC ಅಧ್ಯಕ್ಷರು ನಿಮ್ನ ಮೀಟಿಂಗ್ ಕರೆದಿದ್ರ ಏನಂತ? ಇವ್ನು ಕರೆದಿಲ್ಲ. ಇವ್ನು ಬಂದ್ಮೇಲೆ ನನ್ಗೆ ಫೋನ್ ಮಾಡಿಲ್ಲ, ನನಗೆ ಮೀಟಿಂಗು ಕರೆದಿಲ್ಲ ಸರ್, ಕರೆದಿಲ್ಲ ನಾನು ಕರೆದಿಲ್ಲ. ಇನ್ನೊಂದು, ಆ ಶಾಲೆಯಲ್ಲಿ ಓದಂತಹ ನೊಂದು ಬಾಲಕಿಯ ಸಹಪಾಠಿ ಕೂಡ ನನ್ನೊಟ್ಟಿಗಿದ್ರೆ, ಅವ್ರನ್ನ ಮಾತಾಡಿಸ್ತೀನಿ. ಏನಾಯ್ತು ಘಟನೆ, ಏನಾಯ್ತು? ನಿಮ್ಮ ಸಹಪಾಠಿ ಹೆಸರು ಹೇಳ್ಬೇಡ, ಏನಾಯ್ತು ಅಂತ ಹೇಳು. ನಮ್ಗೇನು ಗೊತ್ತಿರ್ಲಿಲ್ಲ. ಅವತ್ತು ಬುಧವಾರ ಒಂದ್ ದಿವಸ ಗೊತ್ತಾದದು, ಇನ್ನು ಏನು ಗೊತ್ತಾಗ್ಲಿಲ್ಲ. ಆ ಸರ್ ಹಿಂಗ್ ಮಾಡಿದ್ರಲ್ಲ, ಅದು ನಮ್ಗಿಷ್ಟ ಅನ್ನಿಲ್ಲ. ಈ ಸರ್ಗಳು ಹಿಂಗ್ ಮಾಡಿದ್ರೆ ನಮ್ಗೆ ಹೋಗಕ್ ಇಷ್ಟ ಆಗಲ್ಲ. ಈ
ಈ ತರ ಕೆಲ್ಸಗಳು ಮಾಡಿದ್ರ ಸರ್ಗಳು ನಮ್ಗೆ ಹೋಗಕ್ಕೆ ಮನ್ಸಾಗಲ್ಲ ಸ್ಕೂಲ್ಗೆ. ಅಲ್ಲ ನಿಮ್ಮ ಸ್ಕೂಲಲ್ಲಿ ಈ ತರ ಘಟನೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಯಾವಾಗ? ಬುಧವಾರ ಹೆಂಗ್ ಗೊತ್ತಾಯ್ತು? ಈ ಅವರು ಅವಾಗ ಗೊತ್ತಾಗಿದ್ದು, ಇನ್ನು ಮುಂಚೆ ಗೊತ್ತಾಗಿಲ್ಲ. ಮಾತಾಡಿಸ್ತೀವಿ. ಒಟ್ಟಾರೆ ಇಲ್ಲಿನ ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಒಬ್ಬ BO ಕೆಲಸ ಮಾಡೋದಿಲ್ಲ, ಒಬ್ಬ CLP ಏನ ಮೇಡಮು ಹೆಣ್ಣು ಹುಡುಗಿ ಕೆಲಸ ಮಾಡೋದಿಲ್ಲ, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ, ಯಾರು ಏನು ಮಾಡೋದಿಲ್ಲ. ಏನು ಈ ವ್ಯವಸ್ಥೆ? ಎಲ್ಲಿದ್ದೀವಿ ನಾವು? ಪ್ರಜಾಪ್ರಭುತ್ವನ ಇದು? ಮುಖ್ಯಮಂತ್ರಿಗಳ ತವರು ಜಿಲ್ಲೆನ ಇದು? ಎಂತೆಂಥ ರಾಜಕಾರಣಿಗಳನ್ನು ಕೊಟ್ಟಿಲ್ಲ. ಮೈಸೂರಿನೆಲ್ಲ ಹಿಂಗೆಲ್ಲ ಆಗತ್ತೆ.